ನೀವು ಫೇಸ್ಬುಕ್ಕಲ್ಲಿ ಆನ್ಲೈನ್ ಇರೋದು ಯಾರಿಗೂ ಕೂಡ ಗೊತ್ತಾಗಬಾರ್ದಾ? ಹಾಗಾದರೆ ಇವಾಗ ನಾನು ಹೇಳುವಂಥ ಒಂದೇ ಒಂದು ಸೆಟ್ಟಿಂಗ್ನ ಆನ್ ಮಾಡ್ಕೊಳ್ಳಿ. ನೀವು ಫೇಸ್ಬುಕ್ಕಲ್ಲಿ ಆನ್ಲೈನ್ ಇದ್ದರೂ ಕೂಡ ಯಾರಿಗೂ ಕೂಡ ಗೊತ್ತಾಗಲ್ಲ. ಅದು ಹೇಗೆ ಅಂತ ನೋಡೋಣ. ಅದಕ್ಕಿಂತ ಮುಂಚೆ ಯಾರೆಲ್ಲ ಫಾಲೋ ಮಾಡದೆ ನೋಡ್ತಾ ಇದ್ದೀರಾ ನಮ್ಮ ಒಂದು ಫೇಸ್ಬುಕ್ ಪೇಜನ್ನು ಫಾಲೋ ಮಾಡ್ಕೊಳ್ಳಿ. ಪ್ರತಿದಿನ ವೀಡಿಯೋಸ್ ಹಾಕ್ತಾ ಇರ್ತೀನಿ, ಮಿಸ್ ಮಾಡ್ಕೋಬೇಡಿ. ಯೂಟ್ಯೂಬಲ್ಲಿ ನೋಡ್ತಾರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಬನ್ನಿ ಇವತ್ತಿನ ವೀಡಿಯೋನ ಶುರು ಮಾಡೋಣ. ನೋಡಿ ಗೈಸ್, ಸೊ ಅದಕ್ಕೆ ಮೊದಲನೇದಾಗಿ ನೀವೇನು ಮಾಡಬೇಕು, ನಿಮ್ಮ ಒಂದು ಫೇಸ್ಬುಕ್ಕನ್ನು ನೀವು ಫಸ್ಟು ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡಿಕೊಂಡು ಇಲ್ಲಿ ನಿಮ್ಮ ಒಂದು ಪ್ರೊಫೈಲ್ ಫೋಟೋ ಇದೆ ನೋಡಿ, ಇಲ್ಲಿ ರೈಟ್ ಸೈಡಲ್ಲಿ ಇಲ್ಲಿ ಕ್ಲಿಕ್ ಮಾಡಿ. ಇಲ್ಲಿ ಕ್ಲಿಕ್ ಮಾಡಿದ್ರೆ ಇಲ್ಲಿ ನಿಮಗೆ 3 ಡಾಟೆಡ್ ಲೈನ್ ಇದೆ ಇಲ್ಲಿ. ಸೊ ಇಲ್ಲಿ ನೀವೇನು ಮಾಡಬೇಕು, ಕ್ಲಿಕ್ ಮಾಡಬೇಕು. ಇದ್ರ ಮೇಲೆ ನೀವು ಕ್ಲಿಕ್ನ ಮಾಡಿ ಇಲ್ಲಿ ಕೆಳಗಡೆಗೆ ಬನ್ನಿ. ಇಲ್ಲಿ ನಿಮಗೆ ಒಂದು ಸೆಟ್ಟಿಂಗ್ಸ್ ಆ್ಯಂಡ್ ಪ್ರೈವಸಿ ಅಂತ ಒಂದು ಆಪ್ಷನ್ ಸಿಗುತ್ತೆ, ಇಲ್ಲಿದೆ ನೋಡಿ. ಇದ್ರ ಮೇಲೆ ಕ್ಲಿಕ್ ಮಾಡಿ. ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ಅಲ್ಲಿ ಮತ್ತೆ ಅದರ ಒಳಗಡೆ ಒಂದು ಸೆಟ್ಟಿಂಗ್ಸ್ ಆಪ್ಷನ್ ಬರುತ್ತೆ. ಈ ಒಂದು ಸೆಟ್ಟಿಂಗ್ಸ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಇದ್ರ ಮೇಲೆ ನೀವು ಕ್ಲಿಕ್ನ ಮಾಡಿ ಹಾಗೆ ಕೆಳಗಡೆಗೆ ಬನ್ನಿ. ಸೊ ಸ್ವಲ್ಪ ಕೆಳಗಡೆಗೆ ಬಂತು ಅಂತಂದರೆ ಇಲ್ಲಿ ನಿಮಗೆ ಒಂದು ಆ್ಯಕ್ಟಿವ್ ಸ್ಟೇಟಸ್ ಅಂತ ಒಂದು ಆಪ್ಷನ್ ಸಿಗುತ್ತೆ. ಸೊ ಇಲ್ಲಿ ಇದೆ, ನೀವು ನೋಡ್ಬೋದು ಬ್ಲಾಕಿಂಗ್ ಕೆಳಗಡೆ. ಇದ್ರ ಮೇಲೆ ಕ್ಲಿಕ್ ಮಾಡಿ, ಆ್ಯಕ್ಟಿವ್ ಸ್ಟೇಟಸ್ ಮೇಲೆ. ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ನಿಮಗೆ ಶೋ ವೆನ್ ಯು ಆರ್ ಆ್ಯಕ್ಟಿವ್ ಅಂತ ನಿಮ್ಗೆ ಇಲ್ಲೊಂದು ಆಪ್ಷನ್ ಬರುತ್ತೆ. ಇದು ನಿಮ್ಗೆ ಆನ್ ಆಗಿರುತ್ತೆ. ಓಕೆ, ಸೊ ಇಲ್ಲಿ ಈಗ ನೀವೇನು ಮಾಡ್ಬೋದು ಅಂತಂದರೆ ಇದನ್ನು ನೀವು ಆಫ್ ಮಾಡ್ಕೋಬೋದು. ಇದನ್ನು ಆಫ್ ಮಾಡ್ಕೊಳ್ತು ಅಂತಂದರೆ ಈ ಥರ ಬರುತ್ತೆ, ಟರ್ನ್ ಆಫ್ ಆ್ಯಕ್ಟಿವ್ ಸ್ಟೇಟಸ್ ಅಂತ ಬರುತ್ತೆ. ಯು ವಾಂಟ್ ಬಿ ಏಬಲ್ ಟು ಸಿ ವೆನ್ ಯುವರ್ ಫ್ರೆಂಡ್ಸ್ ಆ್ಯಂಡ್ ಕನೆಕ್ಷನ್ಸ್ ಆರ್ ಆ್ಯಕ್ಟಿವ್, ರೀಸೆಂಟ್ಲಿ ಆ್ಯಕ್ಟಿವ್ ಆರ್ ಇನ್ ಎ ಚಾಟ್ ವಿತ್ ಯು ಅಂತ ಇದೆ. ಅಂತಂದರೆ ನೀವು ಇಲ್ಲಿ ಟರ್ನ್ ಆಫ್ ಅಂತ ಇವಾಗ ಕೊಡ್ತು ಅಂತಂದರೆ ನೋಡಿ, ಇವಾಗ ಕೊಡ್ತೀನಿ. ಈಗ ನಾನು ಟರ್ನ್ ಆಫ್ ಅಂತ ಕೊಟ್ಟ ಮೇಲೆ ಏನಾಗುತ್ತೆ ಅಂತಂದರೆ ಈ ಒಂದು ಆಪ್ಷನ್ ಆಫ್ ಆಯಿತು. ಇವಾಗ ನಾನು ಫೇಸ್ಬುಕ್ಕಲ್ಲಿ ಯೂಸನ್ನು ಮಾಡ್ತಾಯಿದ್ರು, ಫೇಸ್ಬುಕ್ ಯೂಸ್ ಮಾಡ್ತಾಯಿದ್ರು ಕೂಡ ನಾನು ಆ್ಯಕ್ಟಿವ್ ಇದ್ದೀನಿ ಅಂತ ಅಲ್ಲಿ ಆ್ಯಕ್ಟಿವ್ ನಾವು ಅಂತ ತೋರಿಸಲ್ಲ ಯಾರಿಗೂ ಕೂಡ. ಓಕೆ, ಬಟ್ ನೀವು ಫೇಸ್ಬುಕ್ಕಲ್ಲಿ ಆನ್ಲೈನ್ ಇರ್ಬೋದು, ಆಯಿತಾ? ಸೊ ಈ ಥರ ನೀವು ಆನ್ಲೈನ್ ಇದ್ದರೂ ಕೂಡ ಇಲ್ದಿರೋ ಥರ ನೀವು ಮಾಡ್ಬೋದು. ಸೊ ಬೇಡ, ಮೊದಲಿದ್ದಂಗೆ ಬೇಕು ಅಂತಂದರೆ ಇದನ್ನ ಆನ್ ಮಾಡ್ಕೊಳ್ಳಿ. ನೀವು ಆನ್ಲೈನ್ ಇದ್ದರೂ ಇಲ್ಲದೇ ಇರೋಂಗೆ ಮಾಡಬೇಕು ಅಂದರೆ ಆಫ್ ಮಾಡ್ಕೊಳ್ಳಿ, ಅಷ್ಟೇ ಸಿಂಪಲ್ಲು, ಆಯಿತಾ? ಸೊ ಇದನ್ನು ಆಫ್ ಮಾಡ್ಕೊಂಡ್ಮೇಲೆ ಇನ್ನೊಂದು ನೆನಪಿರಲಿ, ನಿಮ್ಮ ಆಪೋಸಿಟ್ ಯಾರು ನಿಮ್ಮ ಫ್ರೆಂಡ್ಸ್ಗಳಿರ್ತಾರೆ ಫೇಸ್ಬುಕ್ಕಲ್ಲಿ, ಅವರು ಆನ್ಲೈನ್ ಇರೋದು ಕೂಡ ಗೊತ್ತಾಗಲ್ಲ, ಆಯಿತಾ? ನೀವು ಆಫ್ ಮಾಡ್ಕೊಳ್ತಾ ಇರೋದ್ರಿಂದ, ಆಯಿತಾ? ಸೊ ಈ ಥರ ಎಲ್ಲ ಇದ್ದರೆ ಓಕೆ ನಡೆಯುತ್ತೆ ಅಂತಂದರೆ ಆಫ್ ಮಾಡ್ಕೊಳ್ಳಿ. ಓಕೆ, ಆನ್ಲೈನ್ ಇದ್ದರೂ ಇಲ್ದಿರೋ ಥರ ಮಾಡಬೇಕು ಅಂತಂದರೆ. ಈಗ ಮ್ಯಾಟ್ರಿಗೆ ಬರ್ತೀನಿ, ಇದನ್ನು ಒಳ್ಳೆಯದಕ್ಕೆ ಉಪಯೋಗಿಸ್ಕೊಳ್ಳಿ, ಆಯಿತಾ? ಸೊ ಈಗ ನಿಮಗೆ ತುಂಬ ಜನ ಮೆಸೇಜ್ ಮಾಡ್ತಾ ಇರ್ತಾರೆ, ಹಿಂಸೆ ಕೊಡ್ತಾ ಇರ್ತಾರೆ. ಸೊ ಅಂಥದಕ್ಕೆ ನೀವು ಇದನ್ನು ಉಪಯೋಗಿಸ್ಕೋಬೋದು. ಆಫ್ ಮಾಡಿಬಿಟ್ಬಿಟ್ರೆ ಸೊ ನೀವು ಆನ್ಲೈನ್ ಇರೋದು ಗೊತ್ತಾಗಲ್ಲ. ಸೊ ಹಾಗಾಗಿ ಅವರು ಮೆಸೇಜ್ ಮಾಡೋದು ಕೂಡ ಸ್ಟಾಪ್ ಮಾಡ್ತಾರೆ. ಓಕೆ, ಸೊ ಈ ಥರ ಒಳ್ಳೆಯದಕ್ಕೆ ಉಪಯೋಗಿಸ್ಕೊಳ್ಳಿ. ವೀಡಿಯೋ ಇಷ್ಟ ಆಗಿರೋ ಒಂದು ಲೈಕ್ ಮಾಡಿ, ಇದನ್ನು ಆದಷ್ಟು ಶೇರ್ ಮಾಡಿ, ಎಲ್ರಿಗೂ ಕೂಡ ಗೊತ್ತಾಗಲಿ. ಸಿಗೋಣ. ಲವ್ ಯು ಆಲ್ ಗೈಸ್.